ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್. ಗಮನಿಸ್ತಾ ಇದ್ದೀವಿ, ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ರೀತಿಯ ಸಂಚಲನವೇ ಸೃಷ್ಟಿಯಾಗಿದೆ. ಈಗ ಬಿಡುಗಡೆಯಾಗಿರುವಂತಹ ದಾಖಲೆ ಮತ್ತು ಈ ದಾಖಲೆಯಲ್ಲಿಯೂ ಕೂಡ ಅಕ್ರಮ ಎಸಗಿರುವಂತಹ ವಿಚಾರಗಳೇನು ಪ್ರಸ್ತಾಪ ಆಗಿದೆ, ಇದು ಮುಖ್ಯಮಂತ್ರಿಗಳಿಗೆ ಎಷ್ಟರ ಮಟ್ಟಿಗೆ ಕಂಟಕವಾಗಿ ಪರಿಣಮಿಸಬಹುದು, ಏನೆಲ್ಲ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಮೈಸೂರಿನ ವಿಜಯನಗರ ತೆಗೆದುಕೊಂಡಂಥ 12 ಸೈಟ್ಗಳ ಪ್ರಕರಣ ಇದೆ. ಅದಕ್ಕೆ ಹೊಸ ಟ್ವಿಸ್ಟು, ಹೊಸ ಆಯಾಮ ಸಿಕ್ಕಿರುವಂಥದ್ದು ಮತ್ತು ರಾಜಕೀಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಎರಡು ವಿಚಾರ ಇಲ್ಲಿ. ಒಂದು, ನಾನು ಎಲ್ಲೂ ಕೂಡ ಇಂಥ ಜಾಗದಲ್ಲಿ ನಿವೇಶನ ಕೊಡಿ ಅಂತ ಕೇಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಿರುವಂಥ ದಾಖಲೆ ಮೂಡ ಆಯುಕ್ತರಿಗೂ ಮತ್ತು ಪತ್ರ ಬರೆದಂಥ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕೂಡ ಇಂಥ ಜಾಗದಲ್ಲಿ ನಿವೇಶನ ಕೊಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆದರೆ ಇನ್ನೊಂದು ಟ್ವಿಸ್ಟ್ ಇರುವಂಥದ್ದು, ಅಲ್ಲಿ ವೈಟ್ನರ್ ಹಾಕಿರುವಂಥದ್ದು ಆ ಲೈನಲ್ಲಿ ಏನಿರಬಹುದು ಅನ್ನುವಂಥದ್ದು ಆರೋಪ ಬಂದಿರುವಂಥದ್ದು. ಏನು ಈಗ 12 ನಿವೇಶನ ತೆಗೆದುಕೊಂಡಿದ್ದಾರೆ, ಅದೇ ಜಾಗದಲ್ಲಿ ನಿವೇಶನ ಕೊಡಬೇಕಂತ ಬರೆದಿದ್ರು. ಅದಾದ ಬಳಿಕ ಏನು ಒಂದಿಷ್ಟೆಲ್ಲ ಆರೋಪ ಬಂದ ಬಳಿಕ ದಾಖಲೆ ತೆಗೆದುಕೊಂಡು ಬಂದರು. ಆ ದಾಖಲೆಯಲ್ಲಿ ಅದನ್ನು ವೈಟ್ನರ್ ಹಾಕಿ ತಿದ್ದಿದ್ದಾರೆ ಅನ್ನುವಂಥದ್ದು ಒಂದು ಗಂಭೀರ ಆರೋಪ. ಅದರ ಜೊತೆಗೆ ಒಂದು ವೇಳೆ ಅದರಲ್ಲಿ ಅದಿಲ್ಲ ಅಂತಂದ್ರೂ ಕೂಡ ನಿವೇಶನ ಸಂಬಂಧಪಟ್ಟಂತೆ ಕೊಡಿ ಬದಲಿ ನಿವೇಶನ ಅಂತ ಕೇಳಿರುವಂಥದ್ದು ಕೂಡ ಅದೇ ಮೊದಲ ತಪ್ಪು ಅನ್ನೋದಕ್ಕಿಂತ ಏನಂದ್ರೆ ನಾನು ಎಲ್ಲೂ ಕೇಳಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು, ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅದು ಸುಳ್ಳು ಹೇಳಿದ್ರು ಅನ್ನೋಂಥದ್ದು ಕೂಡ ಗೊತ್ತಾಗುವಂಥದ್ದು. ಎರಡನೇದು, ಅಲ್ಲಿ ತಿದ್ದಿರೋಂಥದ್ದು ಯಾಕೆ ತಿದ್ದರು, ಯಾಕೆ ವೈಟ್ನರ್ ಹಾಕಿದ್ರು ಅನ್ನೋಂಥದ್ದು. ಅಲ್ಲಿ ಬ್ಲ್ಯಾಂಕ್ ಇರುವಂಥದ್ದು, ಅದು ಎಲ್ಲೂ ಕೂಡ ಬ್ಲ್ಯಾಂಕ್ ಇರಬಾರ್ದು. ಬ್ಲ್ಯಾಂಕ್ ಇರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳ ಜೊತೆಗೆ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥದ್ದು. ರಾಜಕೀಯವಾಗಿ ಒಂದಷ್ಟು ಈಗ ಉತ್ತರಿಸಬೇಕಾದಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿರುವಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಬಂಡಲ್ ನನ್ನ ಕೈಯಲ್ಲಿದೆ, ಡಾಕ್ಯುಮೆಂಟ್ಗಳ ಬಂಡಲ್ ನನ್ನ ಕೈಯಲ್ಲಿದೆ. ಬಹುತೇಕ ಎಲ್ಲರ ಬಳಿ ಕೂಡ, ಅಂದರೆ ಎಲ್ಲ ಮಾಧ್ಯಮಗಳ ಬಳಿ ಕೂಡ ಈ ಬಂಡಲ್ ಇದ್ದಿರಬಹುದು. ಆದರೆ ನನ್ನ ಕೈಯಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ಇದೆ. ಬಹುಶಃ ಈ ಡಾಕ್ಯುಮೆಂಟ್ ಅಥವಾ ಈ ಒಂದು ಮಾಹಿತಿ ಹೊರಬಂದಾಗ ಅಲ್ಲೋಲ ಕಲ್ಲೋಲ ಉಂಟಾಗುವಂಥ ಸಾಧ್ಯತೆ ಇದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ ಮಾತ್ರ ವಿಜಯನಗರ ಬಡಾವಣೆಯಲ್ಲಿ ಕೇಳಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಈ ಡಾಕ್ಯುಮೆಂಟ್ ಇದೆ. ಅದು ಕೂಡ ಪಾರ್ವತಿಯವರ ಸೈಟು, ಪಾರ್ವತಿಯವರು ಸೈನ್ ಹಾಕಿ ಕೇಳಿರುವಂಥದ್ದು. ಬೇಕಾ? ನೋಡ್ತೀರಾ ಡಾಕ್ಯುಮೆಂಟ್? ಬೇಕಾ ಡಾಕ್ಯುಮೆಂಟ್? ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವೆರಿ ಎಕ್ಸ್ಕ್ಲೂಸಿವ್ ದಾಖಲೆಯನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯೇ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅನೇಕ ಮುಖ್ಯಮಂತ್ರಿಗಳ ಸಲಹೆಗಾರರು, ಸಚಿವರು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಈ ದಾಖಲೆ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮೂಡ ಹಗರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ಒಂದು ವರದಿಯ ಮೂಲಕ ನೋಡ್ಕೊಂಡ್ ಬರೋಣ. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸುಳ್ಳ? ಈಗ ಈ ಒಂದು ಪ್ರಶ್ನೆ ಮೂಡುವಂತಹ ದಾಖಲೆ ರಿವೀಲ್ ಆಗಿದೆ. ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ. RTI ವೈಟ್ನರ್ ಹಾಕಿ. ದೂರುದಾರ ಪ್ರದೀಪ್ ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಈ ಹಿಂಟ್ ಕೊಟ್ಟಾಗ್ಲೇ ರಿಪಬ್ಲಿಕ್ ಕನ್ನಡ ಈ ಒಂದು ದಾಖಲೆಯ ಹಿಂದೆ ಬಿದ್ದಿತ್ತು.
ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ. ಆದರೆ ಸಿಎಂ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ದಾಖಲೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿವೆ. ಬದಲಿ ಲೇಔಟ್ನಲ್ಲಿ ಸೈಟ್ ನೀಡುವುದಕ್ಕೆ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ದಾರೆ ಎನ್ನಲಾದ ಪತ್ರ ಈಗ ಲಭ್ಯವಾಗಿದೆ. ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಅದರ ಮೇಲೆ ವೈಟ್ನರ್ ಹಾಕಿ ಕೆಲ ವಿಚಾರವನ್ನ ಅಳಿಸಲಾಗಿದೆ. ಅದರಲ್ಲಿ ಮೂಡಾ ಸೀಲ್ ಕೂಡ ಇದೆ. ಪಾರ್ವತಿ ಅವರ ಸಹಿ ಇದೆ. 23 ಜೂನ್ 2014 ಎಂಬ ಡೇಟ್ ಅದರಲ್ಲಿದೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ 2014ರಲ್ಲಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿದ್ರು. ಮತ್ತೊಂದು ಮುಖ್ಯ ಅಂಶ ಏನು ಅಂದ್ರೆ ಯಾವ ಜಾಗದಲ್ಲಿ ನಿವೇಶನ ಕೇಳಿದ್ದಾರೆ ಅನ್ನೋದು ಮಾತ್ರ ವೈಟ್ನರ್ ಹಾಕಿ ಅಳಿಸಲಾಗಿದೆ. ಇನ್ನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ದಾಖಲೆ ನೋಡ್ತಾ ಇರುವಂತೆಯೇ ಹಲವು ಪ್ರಶ್ನೆಗಳು ದುತ್ತನೆ ಎದುರಾಗ್ತವೆ. ಸಿಎಂಗೆ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಡೆವಲಪ್ ಆಗಿರುವ ಲೇಔಟ್ನಲ್ಲಿ ಸೈಟ್ ಕೇಳಿದ್ರ? ಸೈಟ್ ಅನ್ನ ಮೂಡಾ ಅಲರ್ಟ್ ಮಾಡಿದ್ದ ಅಥವಾ ಸಿಎಂ ಪತ್ನಿಯೇ ಕೇಳಿದ್ದ? ನಿವೇಶನದ ಹೆಸರಿನ ಮೇಲೆ ವೈಟ್ನರ್ ಹಾಕಿ ಅಳಿಸುವ ಯತ್ನ ಯಾಕೆ? ದಾಖಲೆ ತಿರುಚುವ ಯತ್ನ ನಡೆದಿದೆ. ಹಾಗಾದ್ರೆ ಇದು ಮಾಡಿದ್ದು ಯಾರು? ದಾಖಲೆ ತಿರುಚಿದ್ದು ಯಾರು? ಅದರ ಉದ್ದೇಶ ಏನು ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಸದ್ಯ ಮೂಡಾ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ. ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಹಾಗಾದ್ರೆ ಸೈಟ್ ವಿಚಾರದಲ್ಲಿ ಸಿಎಂ ಸುಳ್ಳು ಹೇಳಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಮುಖ್ಯಮಂತ್ರಿಯೇ ಉತ್ತರಿಸಬೇಕು. ಅವರ ಉತ್ತರಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇದೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ದಾಖಲೆ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ನನ್ನ ಪತ್ನಿ ಅಂತಹ ಯಾವುದೇ ಪತ್ರ ಬರೆದಿಲ್ಲ, ಅದು ಸುಳ್ಳು ಪತ್ರ ಅಂತ ಹೇಳಿದ್ದಾರೆ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಸದ್ಯ ಮೂಡಾ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇದೀಗ ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಇದರ ಅಸಲಿಯತ್ತನ್ನ ತಿಳಿಯೋದಕ್ಕೆ ಕರ್ನಾಟಕ ಕೂಡ ಕಾಯ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.